ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಅಂದಾಜು 231 ಸಾಕ್ಷಿಗಳನ್ನು ಉಲ್ಲೇಖಿಸಲಾಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಕ್ರೌರ್ಯ ಬಯಲಿಗೆ ಬಂದಿದೆ. ಅಪಹರಣದಿಂದ ಹತ್ಯೆವರೆಗೂ ಕೂಡದಂತಹ ಡೀಟೇಲ್ಸ್ ಅನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ನಲ್ಲಿ ಇಂಚಿಂಚು ಮಾಹಿತಿ ಲಭ್ಯ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇದು. ಚಿತ್ರದುರ್ಗ ಟು ಪಟ್ಟಣಗೆರೆ ಶೆಡ್ನವರೆಗೂ ಸಂಪೂರ್ಣ ಮಾಹಿತಿಯನ್ನ ಜಿ ಕನ್ನಡ ನ್ಯೂಸ್ ನಿಮ್ಮ ಮುಂದಿಡುತ್ತೆ. ಪಟ್ಟಣಗೆರೆ ಶೆಡ್ನಿಂದ ಮೈಸೂರಿನವರೆಗೂ ಕೂಡ ಸಮಗ್ರ ಮಾಹಿತಿಯನ್ನ ಜಿ ಕನ್ನಡ ನ್ಯೂಸ್ ನಿಮ್ಮ ಮುಂದಿಡುತ್ತೆ. ರೈಟ್, ಈ ನಡುವೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಪ್ರತಿಯೊಂದು ಕ್ರೌರ್ಯದ ಅಂಶಗಳನ್ನ ಮಾಧ್ಯಮದಲ್ಲಿ ಬಿತ್ತರಿಸಬಾರದು ಅನ್ನುವಂಥ ನಿಟ್ಟಿನಲ್ಲೂ ದರ್ಶನ್ ಪರ ವಕೀಲರು ಕೋರ್ಟ್ ಮೊರೆ ಹೋಗಿರೋದನ್ನ ನಾವೆಲ್ಲ ಗಮನಿಸಬಹುದು. ಆದರೆ ಚಾರ್ಜ್ ಶೀಟ್ ಅಂದ್ರೆ ಚಾರ್ಜ್ ಶೀಟವೇ ಆಗಿರೋದು, ಕ್ರೌರ್ಯ ಅಂದ್ರೆ ಅದು ಕ್ರೌರ್ಯವೇ. ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ನಲ್ಲಿ ಹಾಗಾದರೆ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಪಹರಣದಿಂದ ಹತ್ಯೆವರೆಗೂ ಕೂಡ ನಡೆದ ಅಷ್ಟು ಮಾಹಿತಿಯನ್ನು ಸಾಕ್ಷಿ ಸಮೇತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾದರೆ ಚಾರ್ಜ್ ಶೀಟ್ನಲ್ಲಿ ಏನಿರುತ್ತೆ ಇದನ್ನು ತಿಳಿದುಕೊಳ್ಳುವಂತಹ ಸಹಜ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ರೈಟ್, ಈ ನಡುವೆ ನಟ ದರ್ಶನ್ ಕೂಡ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ತಾನು ಒದ್ದಿದ್ದೆ ಅನ್ನೋದನ್ನು ತಪ್ಪು ಒಪ್ಪಿಕೊಂಡಿದ್ದಾರೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳಬಹುದು. ಏಕೆಂದರೆ ಹಲವು ವಿಚಾರಗಳನ್ನು, ಹಲವು ಸಾಕ್ಷಿಗಳನ್ನು, ಎವಿಡೆನ್ಸ್ಗಳನ್ನು ದರ್ಶನ್ ಮುಂದಿಟ್ಟ ಸಂದರ್ಭದಲ್ಲಿ ಮಾಡಿಲ್ಲ ಅಂತ ಹೇಳೋದು ಕೂಡ ಅಸಾಧ್ಯ. ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಒಪ್ಪಿಕೊಂಡಿದ್ದಾರೆ ನಟ ದರ್ಶನ್. ವಿಕೃತಿಯ ಬಗ್ಗೆ ಆರೋಪಿ ದರ್ಶನ್ ತಪ್ಪೊಪ್ಪಿಗೆ. ದರ್ಶನ್ ಚಾರ್ಜ್ ಶೀಟ್ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನ ನೀಡಿರೋ ಬಗ್ಗೆ ಹೇಳಿಕೆಯನ್ನ ಕೂಡ ನಟ ದರ್ಶನ್ ನೀಡಿದ್ದಾರೆ, ತಪ್ಪೊಪ್ಪಿಕೊಂಡಿದ್ದಾರೆ. ನಾನಾಗಲೇ ಉಲ್ಲೇಖ ಮಾಡಿದಾಗೆ 3991 ಪುಟಗಳ ಚಾರ್ಜ್ ಶೀಟ್ ಅದು. ರೇಣುಕಾಸ್ವಾಮಿ ಆರಂಭದ ದಿನಗಳಲ್ಲಿ ಇನ್ಸ್ಟಾ ಖಾತೆಯ ಮೂಲಕ ಪವಿತ್ರ ಗೌಡಗೆ ಹಾಕಿದ ಮೆಸೇಜ್ನಿಂದ ಹಿಡಿದು ರೇಣುಕಾಸ್ವಾಮಿ ಹತ್ಯೆವರೆಗೂ ಕೂಡ ಸಮಗ್ರ ಮಾಹಿತಿ ಆ ಚಾರ್ಜ್ ಶೀಟ್ನಲ್ಲಿರುತ್ತೆ. ಈ ಒಂದು ಪ್ರಕರಣದ ಪಾತ್ರಧಾರಿಗಳು ಯಾರು, ಎಷ್ಟೆಷ್ಟು ಪಾತ್ರವನ್ನು ಹೊಂದಿದ್ದಾರೆ, ಯಾವ ರೀತಿ ಹತ್ಯೆಯಲ್ಲಿ ಭಾಗಿದಾರರು, ಹೇಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ, ಇದೆಲ್ಲವನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಜೊತೆಗೆ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿರುತ್ತೆ, ಸಾಲಿಡ್ ಸಾಕ್ಷಿಗಳು ಸಿಕ್ಕಿರುತ್ತೆ, ಆರೋಪಿಗಳ ಹೇಳಿಕೆಯನ್ನು ಉಲ್ಲೇಖ ಮಾಡಿರ್ತಾರೆ. ಇದೆಲ್ಲವನ್ನು ಸಿದ್ಧಪಡಿಸಿ ಚಾರ್ಜ್ ಶೀಟ್ ಅಂತ ಬರೆಯೋದು. ಆ ಚಾರ್ಜ್ ಶೀಟ್ನಲ್ಲಿ ಪ್ರತಿಯೊಂದು ವಿಚಾರ ಇದ್ದೇ ಇರುತ್ತೆ. ಅದು ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಸೊ 3991 ಪುಟಗಳ ಚಾರ್ಜ್ ಶೀಟ್ ಅದು. ಸೊ ಈ ಸಂದರ್ಭದಲ್ಲಿ ಇಷ್ಟೊಂದು ಸಾಕ್ಷಿಯನ್ನು ದರ್ಶನ್ ಮುಂದಿಟ್ಟಾಗ ನಾನು ಇದರಲ್ಲಿ ಭಾಗಿದಾರ ಅಂತ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ತಪ್ಪನ್ನು ಕೂಡ ಒಪ್ಪಿಕೊಂಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಜೊತೆಗಿನ ಸಂಬಂಧದ ಬಗ್ಗೆ ಉಲ್ಲೇಖ ಇದೆ. ಪವಿತ್ರ ಗೌಡ ಜೊತೆ 10 ವರ್ಷದಿಂದ ಸಹಜೀವನ. ರೈಟ್, ಪವಿತ್ರ ಮತ್ತು ದರ್ಶನ್ ಅಂದ ಸಂದರ್ಭದಲ್ಲಿ ಅವರ ಸಂಬಂಧದ ಬಗ್ಗೆ ಕೂಡ ಸಹಜವಾಗಿ ಪ್ರಶ್ನೆ ಉದ್ಭವವಾಗಿ ಆಗುತ್ತೆ. ಪವಿತ್ರ ಗೌಡ ಅಂದ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ 10 ವರ್ಷದಿಂದ ಸಹಜೀವನವನ್ನು ನಡೆಸಿರೋ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಆದರೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇದೆ ಅನ್ನೋದು ಬಹಳ ಮುಖ್ಯ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋವನ್ನು, ಅಶ್ಲೀಲ ಸಂದೇಶವನ್ನು ರವಾನೆ ಮಾಡಿ ಸರಿ. ದರ್ಶನ್ಗೆ ಯಾಕೆ ಕೋಪ? ದರ್ಶನ್ ಯಾಕೆ ಇಷ್ಟು ಕೋಪೋದ್ರಿಕ್ತ ಆಗಬೇಕು? ಹಾಗಾದರೆ ಪವಿತ್ರ ಗೌಡಗೂ ದರ್ಶನ್ಗೂ ಏನು ಸಂಬಂಧ? ಸಹಜ ಪ್ರಶ್ನೆಗಳು. ಸೊ ಹಾಗಾಗಿ ಚಾರ್ಜ್ ಶೀಟ್ನಲ್ಲಿ ಇವರಿಬ್ಬರ ಸಂಬಂಧದ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. 10 ವರ್ಷಗಳ ಸಹಜೀವನ ಇದು. ರೇಣುಕಾಸ್ವಾಮಿ ಕಡೆಯಿಂದ ಯಾವಾಗ ಪವಿತ್ರ ಗೌಡಗೆ ಮೆಸೇಜ್ಗಳು ಬರ್ತಾವೋ, ಅಶ್ಲೀಲವಾಗಿರ್ತಾವೋ, ಕೋಪೋದ್ರಿಕ್ತರಾದಂತಹ ದರ್ಶನ್ ಮಾಡಿದಂತಹ ಕೆಲಸ ಅಂತ ಹೇಳಿದ್ರೆ ಆತನನ್ನು ಕಿಡ್ನ್ಯಾಪ್, ಹತ್ಯೆ. ಸೊ ಈ ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿಯನ್ನು ಹೇಗೆ ಕ್ರೌರ್ಯವಾಗಿ, ವಿಕೃತಿಯಿಂದ, ವಿಚಿತ್ರವಾಗಿ ಹತ್ಯೆಯನ್ನು ಮಾಡಿದ್ರು, ಅದೇ ರೀತಿ ಈ ಪ್ರಕರಣದ ಒಂದೊಂದೇ ವ್ಯಕ್ತಿಯ ಪಾತ್ರ ಮತ್ತು ಸಂಬಂಧದ ಬಗ್ಗೆ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ರೈಟ್, ಪವಿತ್ರ ಗೌಡ ಅಂದ ಸಂದರ್ಭದಲ್ಲಿ 10 ವರ್ಷದಿಂದ ದರ್ಶನ್ ಮತ್ತು ಪವಿತ್ರ ಸಹಜೀವನವನ್ನು ನಡೆಸಿದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ರೇಣುಕಾಸ್ವಾಮಿಯಿಂದ ಪವಿತ್ರ ಗೌಡಗೆ ಮೆಸೇಜ್. ಗೌತಮ್ ಅನ್ನುವಂಥ ಖಾತೆಯಿಂದ ಬಂದಿರುವಂಥ ಮೆಸೇಜ್ ಅದು. ಇನ್ಸ್ಟಾಗ್ರಾಮ್ ಅನ್ನುವಂಥ ಸಾಮಾಜಿಕ ಜಾಲತಾಣ
ಅದರಲ್ಲಿ ಗೌತಮ್ ಅನ್ನುವಂಥ ಖಾತೆ ಓಪನ್ ಆಗಿರುತ್ತೆ. ಆ ಖಾತೆಯಿಂದ ಪವಿತ್ರ ಗೌಡಗೆ ಬಂದಿರುವಂಥ ನಿರಂತರವಾದಂಥ ಮೆಸೇಜ್ಗಳು. ರೈಟ್, ರೇಣುಕಾ ಸ್ವಾಮಿ ಏನು ಬಹಳ ಸಭ್ಯಸ್ಥನಾಗಿ ಮೆಸೇಜ್ ಮಾಡಿದ್ದ? ನೋ, ಇಲ್ಲ. ಹೀಗೆ ಹಲವರಿಗೆ ರೇಣುಕಾ ಸ್ವಾಮಿ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ಹಾಗಾದರೆ ಯಾವ ಖಾತೆಯಿಂದ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದು? ಖಾತೆಯ ಹೆಸರು ಗೌತಮ್ ಅಂತ ಹೇಳಿ, ಆ ಗೌತಮ್ ಅನ್ನುವಂಥ ಖಾತೆಯಿಂದ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶಗಳು, ಅಶ್ಲೀಲ ಫೋಟೋವನ್ನು ಕಳುಹಿಸಿದ್ದು. ಪವಿತ್ರ ಗೌಡ ಅಕೌಂಟಿಗೆ ಖಾಸಗಿ ಅಂಗವನ್ನು ಹೊಂದಿದ್ದಂತಹ ಫೋಟೋ, ಸ್ವತಃ ತನ್ನದೇ ಫೋಟೋವನ್ನು ರೇಣುಕಾ ಸ್ವಾಮಿ ಕಳುಹಿಸಿರೋದು. ಹಾಗಾಗಿ ಯಾವಾಗ ರೇಣುಕಾ ಸ್ವಾಮಿ ಎದುರಿಗೆ ಸಿಗ್ತಾನೆ ಆ ಸಂದರ್ಭದಲ್ಲಿ ನೀನು ಮಾಡಿದ್ದು ಸರಿನಾ ಅಂತ ಹೇಳಿ ತಲೆ ಕುತ್ತಿಗೆ ಕಣ್ಣಿಗೆ ಹೊಡೆದಿದ್ದೀನಿ ಅಂತ ಪವಿತ್ರ ಗೌಡ ಕೂಡ ಹೇಳಿರುವಂಥದ್ದು, ದರ್ಶನ್ ಕೂಡ ಹೇಳಿರುವಂಥದ್ದು. ಸೊ ದರ್ಶನ್ ಯಾವ ರೀತಿ ಹಲ್ಲೆ ಮಾಡಿದ್ದಾರೆ ಅನ್ನೋದಕ್ಕೆ ದರ್ಶನ್ ತಪ್ಪೊಪ್ಪಿಗೆಯ ಸಂದರ್ಭದಲ್ಲಿ ಹಲವು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ರೇಣುಕಾ ಸ್ವಾಮಿ ಹಾಗಾದರೆ ಗೌತಮ್ ಅನ್ನುವಂಥ ಖಾತೆಯಿಂದ ಇನ್ಸ್ಟಾ ಪೇಜ್ನಲ್ಲಿ ಮೆಸೇಜ್ ಹಾಕಿರೋದು ಸ್ಪಷ್ಟ. ಏನು ಅಂತ? ನಿನ್ನ ರೇಟ್ ಎಷ್ಟು, ನಾನು ರೂಮ್ ಮಾಡ್ತೀನಿ, ಹೀಗೆ ಹಲವು ರೀತಿಯ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು, ಅಶ್ಲೀಲ ಸಂದೇಶಗಳನ್ನು ರೇಣುಕಾ ಸ್ವಾಮಿ ಕಳುಹಿಸಿರೋದು ಪವಿತ್ರ ಗೌಡಗೆ. ವಿಷಯ ತಿಳಿತಾ ಇದ್ದಂತೆ ರೇಣುಕಾ ಸ್ವಾಮಿಗೆ ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿ ಆತನಿಗೆ ಕಾಲಿನಿಂದ ಒದ್ದಿದ್ದೇನೆ ಅಂತ ಸ್ವತಃ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾರೆ. ಎಸ್, ನಾನೇ ಮಾಡಿದ್ದು ಅಂತ ಹೇಳಿ ನಟ ದರ್ಶನ್ ಹೇಳಿದ್ದಾರೆ. ರೈಟ್, ಪ್ರಕರಣದ ಹಲವು ಆಯಾಮಗಳು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ರೇಣುಕಾ ಸ್ವಾಮಿ ಬಹಳ ವಿಕೃತ ಮನಸ್ಸಿನಿಂದ ಹಲವರಿಗೆ ಮೆಸೇಜ್ ಹಾಕಿರೋದು, ಹಾಗೆ ಪವಿತ್ರ ಗೌಡಗೂ ಕೂಡ ಮೆಸೇಜ್ ಹಾಕಿರೋದು. ಇಂತಹ ಸಂದರ್ಭದಲ್ಲಿ ಕೋಪೋದ್ರಿಕ್ತರಾದಂತಹ ಪವಿತ್ರ ಗೌಡ ದರ್ಶನಿಗೆ ವಿಷಯ ತಿಳಿಸೋದು, ದರ್ಶನಿಂದ ಆ ವ್ಯಕ್ತಿಯ ಕಿಡ್ನಾಪ್ ಆಗೋದು, ಆತನಿಗೆ ಚಿತ್ರಹಿಂಸೆ ಕೊಡೋದು, ಕೊಲ್ಲೋದು. ಬಟ್ ಅಧಿಕೃತ ಮಾಹಿತಿ ಅಂತಿರುತ್ತೆ ನೋಡಿ, ಅದು ಚಾರ್ಜ್ ಶೀಟ್. ಸೊ ಇನ್ವೆಸ್ಟಿಗೇಷನ್ಸ್ ಸಂದರ್ಭದಲ್ಲಿ ಸಿಕ್ಕಂತಹ ಹಲವು ಸಾಕ್ಷಿಗಳನ್ನು ಉಲ್ಲೇಖ ಮಾಡಿ ಇಲ್ಲಿ ಚಾರ್ಜ್ ಶೀಟ್ ಅಂತ ಸಿದ್ಧಪಡಿಸಲಾಗುತ್ತೆ. 90 ದಿವಸಗಳ ಕಾಲಾವಕಾಶ ಇರುತ್ತೆ. ಒಂದು ಕೇಸ್ ಅಂತ ತಗೊಂಡಾಗ ಪೊಲೀಸ್ನವರು ಅಷ್ಟು ದಿವಸಗಳ ಒಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲೇಬೇಕು. ಆರೋಪಗಳ ಪಟ್ಟಿ ಅದು. ಸೊ ಹಾಗಾಗಿ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಈ ಪ್ರಕರಣದ ಪಾಲುದಾರರು, ಭಾಗಿದಾರರು ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಆ ಪ್ರತಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಪ್ರಕರಣ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ರೇಣುಕಾ ಸ್ವಾಮಿ ಅನ್ನೋರು ಯಾರೋ ಒಬ್ಬ ವ್ಯಕ್ತಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಹಾಕಿದ್ದಂತೆ, ಅದು ದರ್ಶನ್ ತಿಳ್ಕೊಂಡಿದ್ದಂತೆ, ಕಿಡ್ನಾಪ್ ಮಾಡಿದ್ದಂತೆ, ಹತ್ಯೆ ಆಗಿದ್ದಂತೆ ಅಂತ. ಈ ಅಂತೆಕಂತೆಗಳ ನಡುವೆ ಚಾರ್ಜ್ ಶೀಟ್ ಅನ್ನೋದು ಪ್ರಬಲವಾದಂಥ ಸಾಕ್ಷಿ, ಹೇಳಿಕೆಗಳು, ಇದನ್ನೆಲ್ಲ ಉಲ್ಲೇಖ ಮಾಡಿರುತ್ತೆ. ಇದು ಅಧಿಕೃತ ಮಾಹಿತಿ. ಹಾಗಾಗಿ ಈ ಚಾರ್ಜ್ ಶೀಟ್ನಲ್ಲಿ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ನೀವು ಹೈಲೈಟ್ ಮಾಡ್ಬೋದು? ದಿವ್ಯಾ, ಖಂಡಿತವಾಗ್ಲು ಈಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಇವತ್ತು ಚಾರ್ಜ್ ಶೀಟ್ ನ ಕೆಲವೊಂದು ಪ್ರಮುಖ ಅಂಶಗಳು ಲಭ್ಯ ಆಗಿರುವಂತದ್ದು. ಪ್ರಮುಖವಾಗಿ ದರ್ಶನ್ ಆದಿಯಾಗಿ ಮತ್ತೊಬ್ಬ ಆರೋಪಿ, ಪ್ರಮುಖವಾಗಿ ಇಲ್ಲಿ ಪವಿತ್ರ ಗೌಡ ಮತ್ತು ಪವನ್, ಈ ಮೂವರ ಹೇಳಿಕೆಗಳು ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂತಂದ್ರೆ ರೇಣುಕಾ ಸ್ವಾಮಿಯನ್ನ ಟ್ರ್ಯಾಪ್ ಮಾಡುವಂತಹ ಮೊದಲನೇ ಹಂತಕ್ಕೆ ಮೊದಲನೇ ಹೆಜ್ಜೆಯನ್ನ ಇಟ್ಟಿದ್ದು ಈ ಪವನ್. ಅದಾದ ಮೇಲೆ ಈ ವಿಷಯ ಬೇರೆ ಬೇರೆಗೂ ಕೂಡ ಗೊತ್ತಾಗುತ್ತೆ. ನಿಖಿಲ್ ಆಗಿರ್ಬಹುದು ಮತ್ತು ಬೇರೆ ಬೇರೆಯವರಿಗೆ ಈ ವಿಷಯ ಎಲ್ಲ ಗೊತ್ತಾಗಿ ತದನಂತರ 17 ಜನ ಆರೋಪಿಗಳನ್ನ ಇಲ್ಲಿ ಟೋಟಲ್ ಆಗಿ ಬಂಧಿಸಲಾಗಿತ್ತು. ಇನ್ನು ಪ್ರಮುಖವಾಗಿ ಈ ಮೊದಲೇದಾಗಿ ಪವಿತ್ರ ಗೌಡ ಹೇಳಿಕೆಯನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಪವಿತ್ರ ಗೌಡ ಇಲ್ಲಿ ಸ್ವಇಚ್ಛಾ ಹೇಳಿಕೆಯಲ್ಲಿ ಇಲ್ಲಿ ಇಷ್ಟು ದಿನ ನಾವ್ ಹೇಳ್ತಾ ಇದ್ವಿ, ಆದ್ರೆ ಚಾರ್ಜ್ ಶೀಟ್ ನಲ್ಲೇ ಏನೇನು ಅಂಶಗಳಿತ್ತು, ಪೊಲೀಸರ ತನಿಖೆ ವೇಳೆ ಏನೇನು ನಡೀತಾ ಇತ್ತು, ಆ ಎಲ್ಲಾ ಅಂಶಗಳನ್ನು ಕೂಡ ಮಾಧ್ಯಮಗಳು ಬಿತ್ತರಿಸಿದ್ವಿ. ಆದ್ರೆ ಆ ದರ್ಶನ್ನ ಕೆಲ ಅಭಿಮಾನಿಗಳೇನಿದ್ದಾರೆ ಅವರು ಮಾಧ್ಯಮಗಳ ವಿರುದ್ಧವಾಗಿ ಬೇಕಾಬಿಟ್ಟಿ ಮಾತನಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ನಾವು ತೋರಿಸ್ತಾ ಇರುವಂತದ್ದು ವಿತ್ ಪ್ರೂಫ್. ಪವಿತ್ರ ಗೌಡ ಆದಿಯಾಗಿ, ದರ್ಶನ್ ಆದಿಯಾಗಿ ಬೇರೆ ಬೇರೆ ಆರೋಪಿಗಳು ಏನೆಲ್ಲ ಕೃತ್ಯವನ್ನ ಮಾಡಿದ್ದಾರೆ ಆ ಎಲ್ಲಾ ಅಂಶಗಳು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಮೊದಲೇದಾಗಿ A1 ಆರೋಪಿ ಆಗಿರುವಂತಹ ಮತ್ತು ಈ ಪ್ರಕರಣದಲ್ಲಿ
ಆ ಸೂತ್ರಧಾರಿ ಆಗಿರುವಂತಹ ಪವಿತ್ರ ಗೌಡ ಹೇಳಿಕೆಯನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಜೂನ್ 3ನೇ ತಾರೀಕು ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ರೇಣುಕಾಸ್ವಾಮಿ ಗೌತಮ್ ಅನ್ನೋ ಒಂದು ಅಕೌಂಟ್ ಇಂದ ನಿರಂತರವಾಗಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇದ್ದ ಅನ್ನೋ ಒಂದು ಅಂಶವನ್ನು ಕೂಡ ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಅವಶ್ಯವಾದ ಶಬ್ದಗಳನ್ನ ಬಳಸೋದಾಗಿರ್ಬೋದು, ಅಶ್ಲೀಲ ಸಂದೇಶಗಳನ್ನ ಕಳಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ದ. ಇದರಿಂದ ಇರಿಟೇಟ್ ಆದಂತಹ ಪವಿತ್ರ ಗೌಡ ಏನಿದ್ದಾಳೆ ಒಂದು ಟೆಕ್ಸ್ಟ್ ಅನ್ನು ಕೂಡ ಮಾಡ್ತಾಳೆ, ಡ್ರಾಪ್ ಮಿ ಯುವರ್ ನಂಬರ್ ಅಂತ. ಆ ಸಂದರ್ಭದಲ್ಲಿ ಆತ ನಂಬರ್ ಕೂಡ ಕಳಿಸೋದಿಲ್ಲ. ಆಗ ಪವಿತ್ರ ಗೌಡಳೆ ಒಂದು ನಂಬರ್ ಅನ್ನು ಕೂಡ ಕಳಿಸ್ತಾಳೆ. ಆ ನಂಬರ್ ಕಳಿಸಿದಂತಹ ಸಂದರ್ಭದಲ್ಲಿ ಆತ ಪವನ್ ನನ್ನ ಜೊತೆ ಆತನ ಜೊತೆನೆ ಕೂಡ ಇರ್ತಾಳೆ. ಈಗ ಕಾಲ್ಮಿ ಅಂತ ಮೆಸೇಜ್ ಆಕೆ ಕೂಡ ಮಾಡಿರ್ತಾಳೆ. ಅದೇ ಗೌತಮ್ ಅನ್ನೋ ಅಕೌಂಟ್ ನಿಂದ ಒಂದು ನಂಬರ್ ನಿಂದಲೂ ಕೂಡ ಆ ನಂಬರ್ ಅನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿ. ಆದ್ರೆ ಅದನ್ನ ಇಲ್ಲಿ ನಾವು ಹೇಳೋಕ್ ಆಗೋದಿಲ್ಲ. ಆ ನಂಬರ್ ಅನ್ನ ರಾತ್ರಿ 9 ಗಂಟೆ ಸುಮಾರಿಗೆ ಒಂದು ಕಾಲ್ ಅನ್ನು ಕೂಡ ಮಾಡಿರ್ತಾರೆ. ಕಾಲ್ ಅನ್ನ ಸ್ವೀಕರಿಸಿ ನಾನೇ ಪವಿತ್ರ ಗೌಡ ಅಂತ ಹೇಳಿ ಆತ ಖಾತ್ರಿ ಪಡಿಸ್ಕೊಂಡಿರ್ತಾನೆ. ಅಂದ್ರೆ ರೇಣುಕಾಸ್ವಾಮಿ ಪವಿತ್ರ ಗೌಡ ಜೊತೆ ಮಾತಾಡಿ ಖಾತ್ರಿ ಪಡಿಸ್ಕೊಂಡಿರ್ತಾಳೆ. 5 ನಿಮಿಷಗಳ ಸಂಭಾಷಣೆಯನ್ನು ಕೂಡ ಮಾಡಿರ್ತಾರೆ ಇಬ್ರು. ಆ ಸಂದರ್ಭದಲ್ಲೇ ಲೈಂಗಿಕ ಕ್ರಿಯೆಗೆ ಆತ ಆಹ್ವಾನಿಸುವಂತೆ ಮಾತನಾಡಿರ್ತಾನೆ ನನ್ನ ಜೊತೆ ಅಂತ ಪವಿತ್ರ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಂತರ ನಾನು ಕಾಲ್ ಮಾಡಿ ನೀವು ಇರೋದು ಎಲ್ಲಿ, ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆತ ನಾನು ಜಿಗಣಿಯಲ್ಲಿರುವುದಾಗಿ ಕೂಡ ತಿಳಿಸಿರ್ತಾನಂತೆ. ಆಗ ನಾನು ಪವನ್ಗೆ ಆತನನ್ನ ಏನಾದ್ರೂ ಮಾಡಿ ಪತ್ತೆ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಕೂಡ ತಿಳಿಸಿದ್ದೆ ಅಂತ ಪವಿತ್ರಗಳ ಹೇಳಿಕೆಯನ್ನು ಕೊಟ್ಟಿರ್ಬೋದು. ನಂತರ ನಾನು ಮತ್ತು ಪವನ್ ಈ ವಿಷಯವನ್ನ ಸ್ಟೋನಿ ಗ್ರೂಪ್ ನ ವಿನಯ್ಗೆ ಕರೆ ಮಾಡಿ ತಿಳಿಸಿದ್ವಿ. ಆತನು ಸಹ ಪವನ್ಗೆ ಮೆಸೇಜ್ ಮಾಡ್ತಾ ಇದ್ದ. ಆ ವ್ಯಕ್ತಿಯನ್ನ ಪತ್ತೆ ಮಾಡುವಂತೆ ತಿಳಿಸಿದ್ದಲ್ಲದೆ ಮುಂದುವರೆದು ಈ ವಿಷಯವನ್ನ ದರ್ಶನ್ ಅವರಿಗೆ ಕೂಡ ತಿಳಿಸಿದ್ದೇನೆಂದು ಕೂಡ ಅವರು ಹೇಳಿರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಕೆ ಪೊಲೀಸರ ಮುಂದೆ ಹೇಳ್ಕೊಂಡಿರುವಂತದ್ದು. ಇದಾದ ಮಾರನೇ ದಿನ ಅಂತಂದ್ರೆ ದಿನಾಂಕ 8ನೇ ತಾರೀಕು ಪವನ್ ನನ್ನ ಬಳಿ ಬಂದು ಮೆಸೇಜ್ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಹುಡುಕೋದಕ್ಕೆ ನನ್ನ ಸ್ನೇಹಿತರಾದಂತಹ ನಂದೀಶ್ಗೆ ಮತ್ತು ದರ್ಶನ್ ಹತ್ತಿರದ ಸಿವಿಲ್ ವರ್ಕ್ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಜಿಗಣಿಯ ಬಳಿ ನಾನು ಕೆಲಸ ಮಾಡ್ತಾ ಇರ್ತೇನೆ ಅನ್ನೋ ಒಂದು ಅಂಶವನ್ನ ಹೇಳ್ಕೊಂಡಿರ್ತಾನೆ ಈತ. ಹೀಗಾಗಿ ಜಿಗಣಿಯ ಬಳಿ ಕಳಿಸಿ ಆತನನ್ನ ಹುಡುಕುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರ್ತಾರೆ. ಆದ್ರೆ ಆತ ತಪ್ಪು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾನೆ. ಇನ್ನು ಅಪೋಲೋ ಫಾರ್ಮಸಿ ಬಳಿ ಈ ತೌಸೀಫ್ ಮತ್ತೆ ಈ ನಂದೀಶ್ ಏನಿದ್ದಾರೆ ಇವರೆಲ್ಲ ಹೋಗಿ ಹುಡುಕಿರ್ತಾರೆ. ಆದ್ರೆ ಆತ ಸಿಕ್ಕಿರುವುದಿಲ್ಲ. ನಂತರ ಅದೇ ದಿನ ರೇಣುಕಾಸ್ವಾಮಿ ಮತ್ತೆ ಪವಿತ್ರ ಗೌಡ ಅಂತ ಅಂದುಕೊಂಡು ಪವನ್ಗೆ ವಾಟ್ಸಪ್ ಮೂಲಕ ಒಂದು ಮೆಸೇಜ್ ಅನ್ನು ಕೂಡ ಮಾಡಿರ್ತಾನೆ. ಅದಾದ್ಮೇಲೆ ಚಿತ್ರದುರ್ಗದ ಮನೆ ವಿಳಾಸ ಮತ್ತು ತಾನು ಕೆಲಸ ಮಾಡ್ತಾ ಇದ್ದ ಅಪೋಲೋ ಫಾರ್ಮಸಿ ಅಂದ್ರೆ ಚಿತ್ರದುರ್ಗದಲ್ಲಿರುವಂತಹ ಅಪೋಲೋ ಫಾರ್ಮಸಿಯ ವಿಳಾಸ ಮತ್ತು ಲೊಕೇಶನ್ ಅನ್ನು ಕೂಡ ಕಳಿಸಿರ್ತಾನೆ ಪವನ್ಗೆ. ಈ ಮಾಹಿತಿಯನ್ನ ಪಡ್ಕೊಂಡಂತಹ ಪವನ್ ಏನ್ ಮಾಡ್ತಾನೆ, ನಾನು ಪವನ್ ಕುರಿತು ಇದೇ ಒಳ್ಳೆ ಸಮಯ, ಅವನನ್ನ ಏನಾದ್ರೂ ಮಾಡಿ ಕರೆತರುವಂತೆ ಮತ್ತು ಸರಿಯಾಗಿ ಬುದ್ಧಿ ಕಲಿಸೋಣ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಾನೆ. ಇದಾದ ಮೇಲೆ ಕಿಡ್ನಾಪ್ ಆಗುತ್ತೆ. ಕಿಡ್ನಾಪ್ ಮಾಡ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅಲ್ಲಿಂದ ಅದನ್ನ ಕರ್ಕೊಂಡು ಬರಲಾಗುತ್ತೆ. ಇನ್ನು ದರ್ಶನ್ ಸ್ವಇಚ್ಛೆ ಹೇಳಿಕೆಯಲ್ಲೂ ಕೂಡ ಇಲ್ಲಿ ಪ್ರಮುಖವಾದಂತಹ ಅಂಶಗಳು ಕೂಡ ಉಲ್ಲೇಖ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ನಾನು ಆತನಿಗೆ ಕಾಲಿಂದ ಒದ್ದೆ, ಕೈಯಿಂದ ಗುದ್ದಿದೆ ಮತ್ತು ಆ ವ್ಯಕ್ತಿ ಆಯಾಸಗೊಂಡಿದ್ದ, ಶರ್ಟ್ ಹಾಕಿದ್ದ, ಬ್ಲೂ ಜೀನ್ಸ್ ಪ್ಯಾಂಟ್ ಧರಿಸಿದ್ದ ಮತ್ತು ಈಕೆಯನ್ನ ಮೇಂಟೈನ್ ಮಾಡ್ತೀಯ ನೀನು 20,000 ಸಂಬಳ ತಗೊಂಡು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ನಾನು ಹೊಡೆದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಟೋಟಲ್ ಆಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಕಾಲಿಂದ ತಲೆ ಭಾಗ ಮತ್ತು ಕುತ್ತಿಗೆ ಎದೆ ಭಾಗಕ್ಕೂ ಕೂಡ ಒದ್ದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ದರ್ಶನ್ ಸ್ವಇಚ್ಛೆ ಹೇಳಿಕೆಯಲ್ಲೇ ತನ್ನ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಪವಿತ್ರ ಗೌಡ ಕೂಡ ಚಪ್ಪಲಿಯಿಂದ ಹಲ್ಲೆ ನಡೆಸಿರುವಂತಹ ಅಂಶವನ್ನು ಕೂಡ ಈಗ ಪ್ರಮುಖವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಜಾಲಾಡುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರ್ತಾರೆ. ಈಗ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ಅನ್ನ ತನಿಖೆ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ನಲ್ಲಿರುವ ಅಂಶಗಳು ಬಗೆದಷ್ಟು ಬಯಲಾಗ್ತಾ ಇರುವಂತದ್ದು ಸ್ಥಿತಿಯ ರಿಲೇಶನ್ಶಿಪ್ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಅಂದ ಸಂದರ್ಭದಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳಿದ್ದಾವೆ ಅದರಲ್ಲಿ ಅಂತ? ದಿವ್ಯಾ, ಪ್ರಮುಖವಾಗಿ ಈ ಒಂದು ಅಂಶದಲ್ಲಿ ಅಂತಂದ್ರೆ ಈಗಾಗಲೇ ಪವಿತ್ರ ಗೌಡ ಕೂಡ ಸ್ವಇಚ್ಛೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. 10 ವರ್ಷಗಳಿಂದಲೂ ಕೂಡ ನಾವು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ವಿ. ಅದೇ ರೀತಿಯಾಗಿ ನನ್ನ ಮಗಳು ಮತ್ತು ದರ್ಶನ್ ನನ್ನ ಮಗಳಾಗಿರ್ಬಹುದು, ನಾನಾಗಿರ್ಬಹುದು, ದರ್ಶನ್ ಜೊತೆಲೆ ಇದ್ವಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಆಯಾಮದಲ್ಲಿ ದರ್ಶನ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಒಂದು ಸ್ವಇಚ್ಛೆ ಹೇಳಿಕೆಯಲ್ಲಿ. ನಾನು ಅನೇಕ ವರ್ಷಗಳಿಂದಲೂ ಕೂಡ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ವಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತು 1.75 ಲಕ್ಷ ಬೆಲೆ ಬಾಳುವಂತಹ ಫ್ಲಾಟ್ ಅನ್ನು ಕೂಡ ಕೊಡಿಸಿದ್ದೇನೆ ಅನ್ನೋ ಒಂದು ಅಂಶವನ್ನು ಕೂಡ ಇಲ್ಲಿ ದರ್ಶನ್ ಉಲ್ಲೇಖ ಮಾಡಿರುವಂತದ್ದು. ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆಗಿರಬಹುದು ಮತ್ತು ವೈಯಕ್ತಿಕ ವಿಷಯದ ಬಗ್ಗೆ ಅನೇಕ ಸಂದರ್ಭದಲ್ಲಿ ದರ್ಶನ್ ಸುದ್ದಿ ಆಗ್ತಾ ಇದ್ರು. ಇನ್ನು ಇದೇ ವಿಷಯದ ಬಗ್ಗೆ ಪವಿತ್ರ ಗೌಡ ಒಂದು 10 ವರ್ಷದ ಸಂಬಂಧ ನಮ್ದು ಹೀಗೆ ಮುಂದುವರಿಯುತ್ತೆ ಅನ್ನೋ ಒಂದು ಪೋಸ್ಟ್ ಅನ್ನ ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಹಾಕೊಂಡಿತ್ತು. ಆ ಸಂದರ್ಭದಲ್ಲಿ
ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಜಗಳ ಆರಂಭವಾಗಿತ್ತು. ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವೆ ದೊಡ್ಡ ಮಟ್ಟದ ಜಗಳ ಕೂಡ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಆಮೇಲೆ ಆ ಪೋಸ್ಟ್ ಅನ್ನು ಕೂಡ ಈಗ ಡಿಲೀಟ್ ಮಾಡ್ಕೊಂಡಿರ್ಲಿಲ್ಲ. ಈ ಎಲ್ಲಾ ಅಂಶಗಳು ಕೂಡ ಇಲ್ಲಿ ಉಲ್ಲೇಖ ಆಗದೆ ಇದ್ರು ಕೂಡ ಇಂಡೈರೆಕ್ಟ್ಲಿ ಇವರು 10 ವರ್ಷಗಳಿಂದಲೂ ಕೂಡ ಕಳೆದ 10 ವರ್ಷಗಳಿಂದಲೂ ಕೂಡ ರಿಲೇಶನ್ಶಿಪ್ ನಲ್ಲಿದ್ರು. ಅದೇ ರೀತಿಯಾಗಿ ಇವರ ಮಧ್ಯೆ ಆತ್ಮೀಯತೆ ಇತ್ತು ಮತ್ತು ದರ್ಶನ್ ಆಕೆಯನ್ನ ತನ್ನ ಹೆಂಡತಿಯಂತೆಯೇ ನೋಡ್ಕೊಳ್ತಾ ಇದ್ರು ಅನ್ನೋ ಒಂದು ಅಂಶಗಳು ಕೂಡ ಇಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು. ಇನ್ನು ಇದರಲ್ಲಿ ಆಕೆಗೆ ಅಶ್ಲೀಲ ಮೆಸೇಜ್ಗಳು ಮಾಡಿದ್ರಿಂದಲೇ ದರ್ಶನ್ ಕೋಪಗೊಳ್ತಾನೆ. ಅದಾದ್ಮೇಲೆ ಆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಬರುವಂತ ಹೇಳ್ತಾರೆ. ಅದಾದ್ಮೇಲೆ ಆತನನ್ನ ಹಿಗ್ಗಾಮುಗ್ಗ ತಳಿಸ್ತಾರೆ ಮತ್ತು ದರ್ಶನ್ ಇಲ್ಲಿ ಪ್ರಮುಖವಾಗಿ ತಾನೇ ಹೊಡೆದಿದ್ದೆ ಅನ್ನೋದನ್ನು ಕೂಡ ಒಪ್ಕೊಂಡಿರುವಂತದ್ದು ಮತ್ತು ಲಾಠಿಯನ್ನ ಬಳಸಿದ್ದು ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಒಪ್ಕೊಂಡಿರುವಂತದ್ದು. ಈ ಎಲ್ಲಾ ಅಂಶಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಪೊಲೀಸರ ತನಿಖೆ ವೇಳೆ ಇವರ ಅಸಲಿಯತ್ತು ಮತ್ತು ಕೃತ್ಯ ಏನಿದೆ ಅದು ಬಯಲಾಗ್ತಾ ಇರುವಂತದ್ದು. ಇನ್ನು ಇಬ್ಬರ ಸಂಬಂಧ ಕೂಡ ತುಂಬಾ ಚೆನ್ನಾಗಿತ್ತು. ಈ ಉದ್ದೇಶಕ್ಕಾಗಿಯೇ ತನ್ನ ಸ್ವತ್ತಾದಂತಹ ಪವಿತ್ರ ಗೌಡಗೆ ಈ ರೀತಿ ಅಶ್ಲೀಲ ಮೆಸೇಜ್ ಗಳನ್ನ ಮಾಡೋದಾಗಿರ್ಬೋದು, ನಿನ್ನ ನಾನು ಮೇಂಟೈನ್ ಮಾಡ್ತೀನಿ ಅಂತ ರೇಣುಕಾ ಸ್ವಾಮಿ ಮೆಸೇಜ್ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಕೃತ್ಯವನ್ನ ಮೆಸೇಜ್ ಗಳನ್ನ ಕಳಿಸಿದಂತಹ ಸಂದರ್ಭದಲ್ಲಿ ರೊಚ್ಚಿಗೆದಂತಹ ದರ್ಶನ್ ಇತರರ ಜೊತೆ ಪ್ಲಾನ್ ಅನ್ನ ಮಾಡಿಕೊಂಡು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿರೋದು ಕೂಡ ಸಾಬೀತಾಗ್ತಾ ಇದೆ. ಮತ್ತೊಂದು ಕಡೆ ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೂ ಕೂಡ 30 ಲಕ್ಷ ಹಣವನ್ನ ಕೊಟ್ಟಿರೋದಾಗೂ ಕೂಡ ಒಂದು ಬ್ಯಾಗ್ ನಲ್ಲಿ ಹಣ ಕೊಟ್ಟೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ದರ್ಶನ್ ನೀಡಿರುವಂತದ್ದು. ಒಟ್ಟಾರೆಯಾಗಿ ಈ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಇನ್ನೂ ಅನೇಕ ಅಂಶಗಳು ಕೂಡ ಬೆಳಕಿಗೆ ಬರಬೇಕಾಗಿದೆ. ಯಾಕಂತಂದ್ರೆ ಚಾರ್ಜ್ ಶೀಟ್ ನಲ್ಲಿ ತೋರಿಸಿ ಇರುವಂತಹ ಅಂಶಗಳನ್ನೇ ನಾವು ಕೂಡ ಇಷ್ಟು ಮಾಧ್ಯಮಗಳು ವಿತರಣೆ ಮಾಡ್ತಾ ಇದ್ದೀವಿ. ಆದ್ರೆ ಬೇಕಾಬಿಟ್ಟಿಯಾದಂತಹ ಹೇಳಿಕೆಯನ್ನ ದರ್ಶನ್ ಅಭಿಮಾನಿಗಳಾದಿಯಾಗಿ ಕೆಲವೊಬ್ರು ಕೊಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಸದ್ಯಕ್ಕೆ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳೇನಿದೆಯಲ್ಲ ಅವು ಬೆಚ್ಚುಗೊಳಿಸ್ತಾ ಇರುವಂತದ್ದು ಇದೆಯಾ ವಿಶ್ವ. ಇನ್ನೊಂದು ಕ್ಲಾರಿಟಿ, ಈಗ ಸ್ವಇಚ್ಛಾ ಹೇಳಿಕೆ ಅಂತಿದೆಯಲ್ಲ ಅದನ್ನು ಯಾವ ಸಂದರ್ಭದಲ್ಲಿ ನೀಡಿರ್ತಾರೆ ಅಂದರೆ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ದರ್ಶನ್ ಮುಂದಿಟ್ಟ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳ ಅಥವಾ ತಾನೇ ಈ ಪ್ರಕರಣದಲ್ಲಿ ತನ್ನ ಪಾತ್ರದ ಬಗ್ಗೆ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿರೋದ, ಮತ್ತೀಗ ಚಾರ್ಜ್ ಶೀಟ್ ಸಲ್ಲಿಕೆ ಅಂತ ಆದಮೇಲೆ ಅದು ಕೋರ್ಟಿಗೆ ಹೋದ್ಮೇಲೆ ಹೇಳಿಕೆಗಳು ಬದಲಾಗ್ಬೋದು, ಈವನ್ ದರ್ಶನ್ದು ಕೂಡ. ಹಾಗಾಗಿ ಇದನ್ನು ಯಾವ ಸೆಕ್ಷನ್ ಅಡಿಯಲ್ಲಿ ದಾಖಲು ಮಾಡ್ಕೊಂಡಿರ್ತಾರೆ ಹೇಳಿಕೆಗಳನ್ನು? ದಿವ್ಯಾ, ಸದ್ಯಕ್ಕೆ ಈ ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಮೊದಲನೇದಾಗಿ ಹೇಳಿಕೆಯನ್ನ ಕೊಟ್ಟಿದ್ದು ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಆ ಒಂದು ಶೆಡ್ಗೆ ಹೋಗಿದ್ದು ನಿಜ, ಅಲ್ಲಿ ನಾನು ಹಲ್ಲೆ ಮಾಡಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ್ಮೇಲೆ ಅಧಿಕಾರಿಗಳು ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಆತನ ಮುಂದೆ ಇಟ್ಟಂತಹ ಸಂದರ್ಭದಲ್ಲಿ ಈ ಎಲ್ಲಾ ಅಂಶಗಳನ್ನು ಕೂಡ ಆತ ಹೇಳ್ಕೊಂಡಿರುವಂತದ್ದು. ಇನ್ನು ಸಾಕ್ಷ್ಯಗಳನ್ನ ಇಟ್ಟಂತಹ ಸಂದರ್ಭದಲ್ಲಿ ಆತ ಪ್ರಮುಖ ಅಂಶಗಳು ಎಲ್ಲಿಂದ ಹೇಗೆ ಬಂದ್ರು, ನಾವು ಯಾವ ರೀತಿ ರಿಲೇಶನ್ಶಿಪ್ ಅಲ್ಲಿ ಇದ್ವಿ ಮತ್ತು ಆತನನ್ನ ಯಾವ ರೀತಿ ಕರ್ಕೊಂಡು ಬಂದ್ವಿ, ಯಾವ ರೀತಿ ಹಲ್ಲೆ ಆಯ್ತು ಅನ್ನೋ ಒಂದು ಪ್ರಮುಖ ಮಾಹಿತಿಗಳನ್ನು ಕೂಡ ಕೊಡಲಾಗಿತ್ತು. ದರ್ಶನ್ ಆ ಮಾಹಿತಿಗಳನ್ನು ಕೂಡ ಪೊಲೀಸರ ಮುಂದೆ ಹೇಳಿರುವಂತದ್ದು. ಇನ್ನು ಬೇರೆ ಬೇರೆ ಆರೋಪಿಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಪಾತ್ರ ಏನೇನಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಆ ಒಂದು ಹೇಳಿಕೆಯ ಆಧಾರದ ಮೇಲೆ ಅವರ ಮುಂದೆನೆ ಅದನ್ನ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ಪೊಲೀಸರು ಕೂಡ ಲಗತ್ತಿಸಿಕೊಳ್ತಾರೆ, ಅಂದ್ರೆ ಬರೆದುಕೊಳ್ತಾರೆ. ಈ ಎಲ್ಲಾ ಅಂಶಗಳನ್ನು ಬಳಸಿಕೊಂಡು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆಯನ್ನ ಮಾಡುವಂತ ಸಂದರ್ಭದಲ್ಲಿ ಮತ್ತು ಆ ಒಂದು ಹೇಳಿಕೆಯ ಕೆಳಗಡೆ ಅವರ ಒಂದು ಹೆಬ್ಬಟ್ಟಿನ ಗುರುತು ಮತ್ತು ಸಹಿಯನ್ನು ಕೂಡ ತೆಗೆದುಕೊಂಡಿರ್ತಾರೆ. ಅಂದ್ರೆ ಈ ಒಂದು ಹೇಳಿಕೆಯನ್ನ ಇವರೇ ಕೊಟ್ಟಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಮೆನ್ಷನ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಇದೊಂದು ಭಾಗ. ಮತ್ತೊಂದು ಭಾಗ ಅಂದ್ರೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ಮತ್ತೆ ಟ್ರಯಲ್ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಪೊಲೀಸರು ನನ್ನನ್ನ ಬಲವಂತವಾಗಿ ಈ ಒಂದು ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ, ನನಗೆ ಭಯಗೊಡಿಸಿ ನನ್ನನ್ನ ಈ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ ನನ್ನಿಂದ. ಹೀಗಾಗಿ ನಮಗೆ ಭಯ ಆಯಿತು, ಹೀಗಾಗಿ ಕೆಲವೊಂದು ಅಂಶಗಳನ್ನ ಕೂಡ ನಾವು ಹೇಳ್ಕೊಂಡಿದ್ದೀವಿ, ಇದು ಸುಳ್ಳು, ಪೊಲೀಸರು ನಮಗೆ ಬೆದರಿಸಿ ಹೊಡೆದು ಹಲ್ಲೆ ಮಾಡಿ ಈ ರೀತಿಯಾದಂತಹ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಉಲ್ಟಾ ಹೇಳಿಕೆಗಳನ್ನು ಕೂಡ ಕೊಡಬಹುದು. ಆ ಸಂದರ್ಭದಲ್ಲೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಗಣನೆಗೆ ಬರಲ್ಲ. ಆದ್ರೆ ಈ ಹೇಳಿಕೆಗಳೇನಿದೆ, ಈ ಹೇಳಿಕೆಗಳ ಎಲ್ಲದಕ್ಕೂ ಕೂಡ ಸಾಕ್ಷ್ಯಗಳನ್ನ ಕೊಡ್ಬೇಕಾಗುತ್ತೆ. ಹೀಗಾಗಿನೇ ಸುದೀರ್ಘ ಚಾರ್ಜ್ ಶೀಟ್ ಅನ್ನ ಈಗ ಅಧಿಕಾರಿಗಳು ರೆಡಿ ಮಾಡ್ಕೊಂಡಿರುವಂತದ್ದು. ಅದರಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರಬಹುದು, ಸಾಂದರ್ಭಿಕ ಸಾಕ್ಷ್ಯಗಳಾಗಿರಬಹುದು, 164 ಅಡಿಯಲ್ಲಿ ಹೇಳಿಕೆಗಳಾಗಿರಬಹುದು, 161 ಅಡಿಯಲ್ಲಿ ಹೇಳಿಕೆಗಳಾಗಿರಬಹುದು ಮತ್ತು FSL ವರದಿಗಳಾಗಿರಬಹುದು, ಈ ಎಲ್ಲಾ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಮಾತುಗಳೇನಿದೆ, ಈ ಒಂದು ಹೇಳಿಕೆಗಳೇನಿದೆ ಅದಕ್ಕೆ ಪುಷ್ಟಿ ನೀಡುವಂತಹ ಸಾಕ್ಷ್ಯಗಳು ಕೂಡ ಸಿಗ್ತಾ ಹೋಗುತ್ತೆ. ಹೀಗಾಗಿ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ಜಡ್ಜ್ ಕೂಡ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಆರೋಪಿಗಳಿಗೆ. ಏನಾದ್ರೂ ಬಲವಂತವಾಗಿ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡ್ರ ಅಂತ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ಏನಾದ್ರೂ ಮತ್ತೆ ಆರೋಪಿಗಳು
ಇಲ್ಲ, ನನ್ನನ್ನ ಬಲವಂತವಾಗಿ ಈ ರೀತಿಯಾಗಿ ಸಹಿ ಮಾಡಿಸ್ಕೊಂಡಿದ್ದಾರೆ, ನನ್ನಿಂದ ಈ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ, ನನಗೆ ಟಾರ್ಚರ್ ಮಾಡಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಡಬಹುದು, ಉಲ್ಟಾ ಹೊಡಿಬಹುದು, ಅದು ಕೂಡ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಪೂರಕವಾದಂತಹ ಸಾಕ್ಷಿಗಳನ್ನು ಕೂಡ ಒದಗಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಟ್ರಯಲ್ ರನ್ ಸಂದರ್ಭದಲ್ಲಿ ಏನೇನಾಗುತ್ತೆ ಅನ್ನೋದು ಕೂಡ ಪ್ರಮುಖ ಆಗುತ್ತೆ. SPP ಅವರು ಮತ್ತು ಆರೋಪಿಗಳ ಪರ ವಕೀಲರು ಏನೆಲ್ಲ ವಾದ ಮತ್ತು ಪ್ರತಿವಾದವನ್ನ ಮಂಡಿಸ್ತಾರೋ ಅದರ ಮೇಲೆ ಈ ಒಂದು ಪ್ರಕರಣ ನಿಂತಿರುವಂತದ್ದು. ಥ್ಯಾಂಕ್ ಯು ನಿಮ್ಮರ ಮಾಹಿತಿಗಾಗಿ ವಿಶ್ವ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಅದನ್ನ ಕೂಡ ನೋಡ್ತಾ ಹೋಗೋಣ. ನೋಡಿ, ದಸ್ತಗಿರಿ ಆಗೋದು ಈ ಪ್ರಕರಣದಲ್ಲಿ 11/6/2024 ಜೂನ್ 10ಕ್ಕೆ ಪೊಲೀಸ್ ಠಾಣೆಗೆ 4 ಬಂದು ಶರಣಾಗತಿ ಆಗ್ತಾರೆ. A4 ರಾಘವೇಂದ್ರ, A15 ಕಾರ್ತಿಕ್, A16 ಕೇಶವ, A17 ನಿಖಿಲ್ ಕುಮಾರ್ ಸೇರಿದಂತೆ 4 ಸರೆಂಡರ್ ಆಗ್ತಾರೆ. ಹಣದ ವಿಚಾರವಾಗಿ ಕೊಲೆ ಮಾಡಿದ್ದಾಗಿ ಹೇಳಿಕೆಯನ್ನು ಕೊಡ್ತಾರೆ. ಮುಖಾಮುಖಿ ವಿಚಾರಣೆಯಲ್ಲಿ ಆರೋಪಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ಆಮೇಲೆ ಆ ಪ್ರಕರಣವನ್ನು ಭೇದಿಸಿದ ಸಂದರ್ಭದಲ್ಲಿ ಇಂಚಿಂಚು ಮಾಹಿತಿ ಹೊರಗೆ ಬರುತ್ತೆ, ಯಾರ್ಯಾರ ಪಾತ್ರ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿ. ಬಟ್ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳುವ ಎಲ್ಲ ಪ್ರಯತ್ನ ದರ್ಶನ್ ಕಡೆಯಿಂದ ಆಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಈ ಪ್ರಕರಣದ A4 ರಾಘವೇಂದ್ರ, A15 ಕಾರ್ತಿಕ್, A16 ಕೇಶವ, A17 ನಿಖಿಲ್ ಕುಮಾರ್ ಶರಣಾಗ್ತಾರೆ. ಹಣದ ವಿಚಾರವಾಗಿ ಕೊಲೆ ಮಾಡಿದ್ದಾಗಿ ಪ್ರಕರಣವನ್ನು ತಿರುಚುವ ಪ್ರಯತ್ನ ಕೂಡ ಆಗಿರುತ್ತೆ. ನೋಡಿ, ಇದೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.